ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಮೋದಿ ಅವರು ಬರಬೇಕು. ನಮ್ಗೆ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರು ಬಂದ್ರೆ ಒಳ್ಳೇದು. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಪಕ್ಷ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಈಗ ಮೋದಿ ಅವರ ಸರ್ಕಾರದಲ್ಲಿ ತಾವು ಅಭಿವೃದ್ಧಿ ಕೆಲಸಗಳನ್ನು ಕಂಡಿದ್ದೀರಾ? ನಮ್ಮ ಮಿಲಿಟರಿ ಸೈನ್ಯ ಇರ್ಬೋದು, ಆಮೇಲೆ ರಾಮ ಮಂದಿರ ಇರ್ಬೋದು, ಕೊರೋನಾದಲ್ಲಿ ಮಾಡಿದ್ದ ಇದು ಇರ್ಬೋದು, ತುಂಬಾ ಕೆಲಸ ಒಳ್ಳೆ ಕೆಲಸಗಳು ಮಾಡಿದೆ. ಅದರಿಂದ ನಾವು ಮೋದಿನೇ. ನರೇಂದ್ರ ಮೋದಿ ಅವರು ಶ್ರೀಮಂತರ ಪರ ಸರ್ಕಾರ ಅಂತ ಹೇಳ್ತಾರೆ. ಬಡ ಕುಟುಂಬಗಳಿಗೆ ಒಳ್ಳೊಳ್ಳೆ ಯೋಜನೆ ಕೊಟ್ಟಿದ್ದಾರೆ, ರೈತರಿಗೆ ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ. PPL ಕಾರ್ಡ್ ಹೋಲ್ಡರ್ಗಳಿಗೆ 5 ಲಕ್ಷ ರೂಪಾಯಿ ಚಿಕಿತ್ಸೆ ಕೊಡ್ತಾರೆ. APL ಕಾರ್ಡ್ ಅವರಿಗೆ 1.5 ಲಕ್ಷ ರೂಪಾಯಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಅದನ್ನ ಸದುಪಯೋಗ ಮಾಡ್ಕೊಂತಾ ಇಲ್ಲ ಸರ್. ರಾಹುಲ್ ಗಾಂಧಿ ಅವರಿಗೆಲ್ಲೋ ರಾಜಕೀಯ ಅನುಭವ ಕಡಿಮೆ. ಇವಾಗ ಹಂಗ್ ನೋಡಕ್ ಹೋದ್ರೆ ಲಾಲ್ ಧೋಣಿಯರ್ ಆಗ್ಬೇಕಾಗಿತ್ತು ಪ್ರಧಾನಿ. ಮೋದಿ ಯಾಕಾದ್ರು? ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ. ಬಿಜೆಪಿ ಮತ್ತೆ JDS ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗೋ ಚಾನ್ಸೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಹಾಗೇನೆ ಪ್ರಧಾನಮಂತ್ರಿಗಳಾಗಿ ಯಾರು ಆಯ್ಕೆ ಆಗಬೇಕು, ಈ ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಬಂದಿರೋದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಇಲ್ಲಿನ ಗಂಗಮ್ಮಗುಡಿ ಸರ್ಕಲ್ನಲ್ಲಿದ್ದೇವೆ. ಇಲ್ಲಿನ ಸಾರ್ವಜನಿಕರು ಅಂತಂದರೆ ಮತದಾರರು ಏನು ಹೇಳ್ತಾರೆ ಲೋಕಸಭಾ ಚುನಾವಣೆ ಬಗ್ಗೆ ಅವರನ್ನೇ ಕೇಳೋಣ. ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಸರ್, ಪ್ರಧಾನಮಂತ್ರಿ ಅಂದರೆ ನಮ್ಗೆ ಯಾರು ಜನಕ್ಕೆ ಹೆಲ್ಪ್ ಮಾಡ್ತಾರೋ ಅವ್ರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದು. ಅದು ನಾವು ಉಪಯೋಗಿಸ್ತೀವಿ ಅಷ್ಟೇ. ಸರಿ, ಈಗ ಪ್ರಸ್ತುತ ಇರೋದು ನರೇಂದ್ರ ಮೋದಿ ಅವರು ಮುಂದುವರಿಬೇಕಾ ಬೇಡವಾ ಸರ್? ಸರ್, ಅವರು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕಡೆ ರಾಮ ಮಂದಿರ ಎಲ್ಲ ಕಟ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬಂದರೂ ಪರವಾಗಿಲ್ಲ. ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಒಂದು ಆಯ್ಕೆ ಇದೆಯಾ ನಿಮಗೆ? ಸರ್, ಆಯ್ಕೆ ಅಂದರೆ ಯಾರು ಜನಕ್ಕೆ ಹೆಲ್ಪ್ ಮಾಡ್ತಾರೋ ಅವರು ಬಂದರೆ ಚೆನ್ನಾಗಿರುತ್ತೆ. ನಿಮ್ಮ ಆಯ್ಕೆ ಅಂದರೆ ಈಗ ನರೇಂದ್ರ ಮೋದಿ ಅವರ ಎದುರುಗಡೆ ಈಗ ಮೈತ್ರಿಕೂಟ ಅಂತ ಒಂದು ಮಾಡ್ಕೊಂಡಿದ್ದಾರೆ, INDA ಮೈತ್ರಿಕೂಟ. ಅದರಲ್ಲಿ ಕೇಳಿಬರ್ತಾ ಇರೋ ಹೆಸರುಗಳು ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು. ಸರ್, ಇವ್ರದ್ದು ಅಂತ ಹೇಳೋಕ್ಕಾಗಲ್ಲ. ಯಾರು ಜನಕ್ಕೆ ಹೆಲ್ಪ್ ಮಾಡ್ತಾರೋ ಅವ್ರು ಬಂದರೆ ಒಳ್ಳೆಯದು ಅಂತ ಸರ್, ಅಷ್ಟೇ ಸರ್. ಹಾಗಿದೆ ಸರ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ? ಮೋದಿ ಅವರು ಬರಬೇಕು ಸರ್. ಹೌದು ಸರ್, ಮೋದಿ ಅವರು ಯಾಕೆ? ಅವರು ಅನೇಕ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ರಾಮ ಮಂದಿರ ಕಟ್ಟಿದ್ದಾರೆ, ಒಳ್ಳೆ ದೇಶ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ಸೇನೆಯಲ್ಲಿ ತುಂಬ ಅಭಿವೃದ್ಧಿ ಆಗಿದೆ. ನಮ್ಮ ಗಡಿಕಾಯ ಸೇನೆಗಳಿಗೆ ತುಂಬ ಅಭಿನಂದನೆಗಳು ಸರ್. ಸರ್, ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಮೋದಿ ಸರ್. ಮೋದಿ ಅವರು ಯಾಕೆ ಅಂತ ಕಾರಣಗಳು? ಸರ್, ಯಾಕೆಂದರೆ ಈ 10 ವರ್ಷಗಳಿಂದ ಮೋದಿಯವರು ಮಾಡಿರೋ ಕೆಲಸಗಳು ತುಂಬ ಇದೆ. ಎಷ್ಟೋ ಮುಂದುವರೆದಿದೆ ನಮ್ಮ ದೇಶ ಅನ್ನೋದಕ್ಕೆ ಮೋದಿಯವರೇ ಸಾಕ್ಷಿ. ಇನ್ನೂ 5 ವರ್ಷ ಕಂಟಿನ್ಯೂ ಆದರೆ ಇನ್ನೂ ನಮ್ಮ ದೇಶ ಬೆಳವಣಿಗೆಯಲ್ಲಿ ಆರ್ಥಿಕ ಈ ಪರಿಸ್ಥಿತಿ ಎಲ್ಲ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತ ನಮ್ಮ ಅಪೇಕ್ಷೆ ಇದೆ. ಸರ್, INDA ಮೈತ್ರಿಯಿಂದ ರಾಹುಲ್ ಗಾಂಧಿ ಮತ್ತು ಈಗ ಪ್ರಸ್ತುತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇರೋದು. ಸರ್, ಈ ಕಾಂಗ್ರೆಸ್ ಪಕ್ಷ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ 40 ವರ್ಷ ಅವ್ರು ಆಳ್ವಿಕೆ ಮಾಡಿದ್ದಾರೆ. ಅವಾಗ ಮಾಡಿದ್ದಾರೆ ಏನು ಅಂತ ಹಿರಿಕರಿಗೆ ಎಲ್ಲ ಚೆನ್ನಾಗಿ ಗೊತ್ತು. ಬಟ್ ಇವಾಗಿನ ಯೂತ್ಸು ಈಗಿನ ಪ್ರಜೆಗಳು ಕೇಳ್ತಾ ಇರೋದು ಮೋದಿಜಿ. ದಯವಿಟ್ಟು ನಮಗೆ ಮೋದಿನೇ ಬೇಕು. ಸರ್, ಈಗ ಮೋದಿಯವರ ಸರ್ಕಾರದಲ್ಲಿ ತಾವು ಅಭಿವೃದ್ಧಿ ಕೆಲಸಗಳನ್ನು ಕಂಡಿದ್ದೀರಾ? ಯಾವೆಲ್ಲ ಅಭಿವೃದ್ಧಿಗಳನ್ನು ಕಂಡಿದ್ದೀರಾ? ಸರ್, ಅಭಿವೃದ್ಧಿ ಕೆಲಸ ಅಂದರೆ ಇವಾಗ ನಮ್ಮ ಮಿಲಿಟರಿ ಸೈನ್ಯ ಇರ್ಬೋದು, ಆಮೇಲೆ ಇವಾಗ ರಾಮ ಮಂದಿರ ಇರ್ಬೋದು, ಸುಮಾರು ಅನೇಕ ಇವಾಗ ಕೊರೋನಾದಲ್ಲಿ ಮಾಡಿದ್ದ ಇದಿರ್ಬೋದು, ಈ ಲಾಕ್ಡೌನ್ಗಳಲ್ಲಿ ಸಿಕ್ಕಾಪಟ್ಟೆ ಜನ ಇದಾದಾಗ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ತುಂಬ ಕೆಲಸ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದರಿಂದ ನಮ್ಗೆ ಮೋದಿನೇ ಬೇಕು. ಸರ್, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂದ್ರಿ. ನರೇಂದ್ರ ಮೋದಿ ಅವರು ಪ್ರಧಾನಿ ಅಂತಂದರೆ ಈಗ ನರೇಂದ್ರ ಮೋದಿ ಅವರು ಬಡವರ ಪರವಾದ ಪ್ರಧಾನಿ ಅಲ್ಲ, ಅಥವಾ ಅವರ ಸರ್ಕಾರ ಬಡವರ ಪರ ಸರ್ಕಾರ ಅಲ್ಲ, ಶ್ರೀಮಂತರ ಪರ ಸರ್ಕಾರ ಅಂತ ಹೇಳ್ತಾರೆ. ಏನು ಸರ್, ಎಕ್ಸಾಂಪಲ್ 10 ವರ್ಷದಿಂದ ನೋಡ್ತಿದ್ದೀರಲ್ಲ ಸರ್, ಬಡ ಕುಟುಂಬಗಳಿಗೆ ಒಳ್ಳೊಳ್ಳೆ ಯೋಜನೆ ಕೊಟ್ಟಿದ್ದಾರೆ, ರೈತರಿಗೆ ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ. BPL ಕಾರ್ಡ್ ಹೋಲ್ಡರ್ಗಳಿಗೆ 5 ಲಕ್ಷ ರೂಪಾಯಿ ಚಿಕಿತ್ಸೆ ಕೊಡ್ತಾರೆ. APL ಕಾರ್ಡ್ ಅವರಿಗೆ 1.5 ಲಕ್ಷ ರೂಪಾಯಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇನ್ನೂ ತುಂಬ ಯೋಜನೆಗಳಿದೆ. ಆದರೆ ನಮ್ಮ ಸಾರ್ವಜನಿಕರು ಅದನ್ನು ಸದುಪಯೋಗ ಮಾಡ್ಕೊತಾ ಇಲ್ಲ ಸರ್. ದಯವಿಟ್ಟು ಎಲ್ಲರಿಗೂ ಹೇಳೋದೇನೆಂದರೆ, ಆವಾಗ ಕೇಂದ್ರ ಸರ್ಕಾರ ಏನು ಯೋಜನೆ ಮಾಡಿದೆ, ರಾಜ್ಯ ಸರ್ಕಾರ ಏನು ಯೋಜನೆ ಮಾಡಿದೆ, ಅದನ್ನು ನೀವು ಪಡ್ಕೊಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಸರ್, ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ. ಇನ್ನೇನು ಜನವರಿ 22ಕ್ಕೆ ಅದರ ಉದ್ಘಾಟನೆ ಕೂಡ ಇದೆ. ಇದನ್ನು ಚುನಾವಣೆ ಹತ್ರ ಬಂದ ತಕ್ಷಣ ಅಥವಾ ಚುನಾವಣೆ ವರ್ಷದಲ್ಲಿ ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ರಾಜಕೀಯ ತಂತ್ರ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಇಲ್ಲ ಸರ್, ಇದು ಅವಾಗಿಂದ ಆ ಕಾಲದಿಂದ ಬಂದರೆ ರಾಮ ಮಂದಿರ ಮಾಡಬೇಕು ಅಂತ ಇದು ಮಾಡಿರೋದು. ಅದನ್ನು ಇವಾಗ ಮಾಡ್ತಾ ಇದ್ದಾರೆ. ಉದ್ಘಾಟನೆ ಬಂದು ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇಟ್ಕೊಂಡು ಇವಾಗ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಮತವನ್ನು ಸೆಳೆಯುವಂಥ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇರೋ ಪ್ರಯತ್ನ. ಸರ್, ಯಾರಾದರೂ ಅಷ್ಟೇ ಮಾಡೋದು, ಎಲೆಕ್ಷನ್ ಹತ್ರ ಮಾಡ್ಕೊಂಡೇ ಮಾಡೋದು. ಅದಕ್ಕೆ ಎಲ್ಲ ಇವರು ಮಾಡ್ತಾ ಇದ್ದಾರೆ ಅಷ್ಟೇ. ಅದೇ ಸರ್, ಹಿಂದುತ್ವ ಅನ್ನೋ ಒಂದು ಮೂಲ ಅಸ್ತ್ರವನ್ನು ಇಟ್ಕೊಂಡು ಈಗಾಗಲೇ ಮಾಡ್ತಾ ಇದ್ದಾರೆ ಅನ್ನೋದು, ಕೋಮುವಾದಿ ಪಕ್ಷ ಅನ್ನೋದು, ಕೋಮುವಾದಿ ಸರ್ಕಾರ ಅನ್ನೋದು ಈ ಹಿಂದೆ ಕೇಳಿಬರ್ತಾ ಇರೋ ಮಾತು. ಈಗಲೂ ಕೂಡ ಅದೇ ಒಂದು ಮಾತು ಕೇಳಿಬರ್ತಾ ಇರೋದು, ಟೀಕೆ ಕೇಳಿಬರ್ತಾರೆ. ಎಲ್ಲರಿಗೂ ಅನ್ವಯಿಸುತ್ತೆ ಸರ್. ಅದು ತಪ್ಪು ಸರ್. ಇಡೀ ನಮ್ಮ ಭಾರತದಲ್ಲಿ ಎಷ್ಟು ಜನ ಹಿಂದುತ್ವ ಆಗಲಿ, ಹಿಂದುತ್ವಗೆ ಒಬ್ಬರಿಗೆ ಇದು ಅನ್ವಯಿಸಲ್ಲ. ಪ್ರತಿಯೊಬ್ಬ ನಾಗರಿಕರಿಗೂ, ನಮ್ಮ 180 ಕೋಟಿ ಜನಗಳಿಗೂ ಇದಾಗುತ್ತೆ ಸರ್. ಏನೋ ನಿಮ್ಮ ಪ್ರಕಾರ ಪ್ರಧಾನಿ ಯಾರು? ನಮ್ಗೆ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರು ಬಂದರೆ ಒಳ್ಳೇದೇ ಸರ್. ಹಾಗಿದ್ರೆ ನಿಮ್ಮ ಪ್ರಕಾರ ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಸೂಚಿಸುವುದಾದರೆ? ದಿನಬಳಕೆ ವಸ್ತುಗಳು ಎಲ್ಲ ರೇಟ್ ಸಾನೆ ಮಾಡಿದ್ದಾರೆ. ಗ್ಯಾಸ್ ರೇಟ್ ಸಾನೆ ಆಗೈತೆ,
ಮೋದಿ ಸರ್ಕಾರ ಬಂದಮೇಲೆ ಗ್ಯಾಸ್ ರೇಟ್ ಸಾನೆ ಆಗೈತೆ, ಪೆಟ್ರೋಲ್ ಸಾನೆ ಆಗೈತೆ, ಡೀಸೆಲ್ ಸಾನೆ ಆಗೈತೆ. ಪ್ರತಿಯೊಂದು ಮಧ್ಯಮ ವರ್ಗದವ್ರಿಗೆ ಹೊರೆ ವರ್ಷವೇ ಹೊರ್ತಿಗೆ ಅನುಕೂಲ ಆಗಿದ್ದು ಕಮ್ಮಿನೇ. ಮಾಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಯೋಧರಿಗಿರ್ಬೋದು ಮತ್ತು ಬೇರೆ ಇದಕ್ಕೆಲ್ಲ ಮಾಡ್ತಾಯಿದ್ದಾರೆ ಇರ್ಬೋದು. ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗೋ ಥರ ಮಾಡಿದ್ರೆ ಇನ್ನೂ ಒಳ್ಳೆಯದು. ಹಾಗಿದ್ರೆ ನರೇಂದ್ರ ಮೋದಿ ಅವರು ಮುಂದುವರಿಬೇಕಾ ಬೇಡವಾ ಪ್ರಧಾನಿಯಾಗಿ ನಿಮ್ಮ ಪ್ರಕಾರ? ಅದು ಜನ ತೀರ್ಮಾನ ಮಾಡ್ತಾರೆ. ಇನ್ನೇನು ಅತಿ ಶೀಘ್ರದಲ್ಲೇ 2024ಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಇವಾಗ ಕರ್ನಾಟಕದಲ್ಲೆಲ್ಲ ತೋರಿಸಿದ್ದಾರೆ ಜನ BJP ಸರ್ಕಾರ ಏನಾಯಿತು ಅಂತ. ಅದು ಸೆಂಟ್ರಲಲ್ಲಿ ತೋರಿಸ್ತಾರೆ, ಕಾದು ನೋಡ್ಬೇಕು. ಜನದ ಅಭಿಪ್ರಾಯದ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ನೀವು ಒಬ್ಬ ಪ್ರಜೆಯಾಗಿ ಏನು ಹೇಳ್ತೀರಾ? ನಿಮ್ಗೆ ಯಾರು ಬಂದರೆ ಬೆಟರ್ ಅಂತೀರಾ? ನಮ್ಗೆ ಒಳ್ಳೆ ಕೆಲಸ ಯಾರು ಮಾಡಿದ್ರು ಓಕೆ ಸರ್. ಇವ್ರೇ ಅವರೇ ಅಂತ ಇಲ್ಲ, ಇವರೇ ಅವರೇ ಅಂತೇನಿಲ್ಲ. ಮೋದಿ ಬಂದರು ಓಕೆ, ಖರ್ಗೆ ಬಂದರು ಓಕೆ, ರಾಹುಲ್ ಗಾಂಧಿ ಬಂದರು ಓಕೆ. ನಮಗೆ ಜನಪರವಾದಂಥ ಕೆಲಸ ಮತ್ತು ಸಾಮಾನ್ಯ ಜನರ ಮೇಲೆ ಹೊರೆ ಹೊರಿಸಬಾರ್ದು. ಸರಿ ಸರ್. ಹಾಗಿದ್ರೆ ಈಗ ಮೈತ್ರಿ ಏನು ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಪ್ರಮುಖ ಹೆಸರುಗಳು ಎರಡು ಕೇಳಿ ಬರ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅವ್ರು ಪ್ರಧಾನಿ ಆದರೆ ಹೇಗೆ ಆಗಬೇಕಾ ಬೇಡವಾ? ಆಗ್ಬೋದು ಸರ್, ಅವ್ರಿಗೂ ಅರ್ಹತೆ ಇದೆ. ಯಾಕೆಂದರೆ ಇವಾಗ ರಾಹುಲ್ ಗಾಂಧಿ ಮೊನ್ನೆಲ್ಲ ರ್ಯಾಲಿ ಮಾಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ಇನ್ನೂ ಚಿಕ್ಕ ವಯಸ್ಸು ಯುವ ಜನಾಂಗಕ್ಕೆ ಮುಂದಿನ ಫ್ಯೂಚರಲ್ಲಿ ಅವರು ಅನುಕೂಲ ಮಾಡ್ಬೋದು. ಇವಾಗ ಕರ್ನಾಟಕದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಸಂಘದವರು. ಇದುವರೆಗೂ ದಲಿತ ಸಂಘದವ್ರು ಯಾರೂ ಪ್ರಧಾನಿ ಆಗಿಲ್ಲ. ಹಂಗಾಗಿ ಅಭಿಪ್ರಾಯ ಒಳ್ಳೆಯದೇ. ಸರ್, ಹಾಗಿದ್ರೆ ಈಗ ರಾಹುಲ್ ಗಾಂಧಿ ಅವರಿಗೆಲ್ಲೋ ರಾಜಕೀಯ ಅನುಭವ ಕಡಿಮೆ, ಅವರೊಬ್ಬ ಪ್ರಬುದ್ಧ ನಾಯಕ ಅಲ್ಲ ಅನ್ನೋ ಮಾತಿದೆ. ಇವಾಗ ಹಂಗೆ ನೋಡೋಕೆ ಹೋದರೆ ಅಡ್ವಾಣಿಯರ್ ಆಗಬೇಕಾಗಿತ್ತು ಯಾರು ಪ್ರಧಾನಿ. ಮೋದಿ ಯಾಕಾದರು? ಇವಾಗ ಲಾಲ್ ಕೃಷ್ಣ ಅಡ್ವಾಣಿ ಅವಾಗ ಸಂಘಟನೆ ಮುಖಾಂತರ ಅವರು ಬಂದು ರಾಮ ಮಂದಿರ ಎಲ್ಲ ಇದು ಮಾಡಿ ಯಾತ್ರೆಗಳು ಮಾಡಿ ಎಲ್ಲ ಮಾಡಿದ್ರು. ಲಾಸ್ಟ್ಗೆ ಅವ್ರನ್ನ ಪ್ರಧಾನಿ ಮಾಡೋಕ್ಕಾಗಿಲ್ಲ. ನರೇಂದ್ರ ಮೋದಿ ಪ್ರಧಾನಿ ಆದರು. ಹಂಗೆ ಯೋಚನೆ ಮಾಡೋಂಗಿದ್ರೆ ಇವರೆಲ್ಲ ಇವಾಗ ನಾನೇ ಸೋನಿಯಾ ಗಾಂಧಿನ ಹೇಳ್ಬೋದಲ್ಲ, ನಾನೇ ಪ್ರಧಾನಿ ಆಗ್ತೀನಿ ಅಂತ. ಅವರೇ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬೇಕು ಮತ್ತು ರಾಹುಲ್ ಗಾಂಧಿದು ಹೇಳ್ಬೇಕು? ಅವರಲ್ಲಿ ಸ್ವಾರ್ಥ ಇಲ್ಲ. ಅವ್ರಿಗೇನು ಬೇಕು, ಜನಗಳು ಅನುಕೂಲವಾಗಿರಬೇಕು, ಜನ ಎಲ್ಲ ಕಷ್ಟ ಬೀಳದಂಗೆ ಆರಾಮಾಗಿರಬೇಕು ಅನ್ನೋ ಮನೋಭಾವನೆ ಅವ್ರದ್ದು ಇದೆ. ಮತ್ತು ಇವಾಗ ಯೂತ್ಗಳಿಗೆ ಎಷ್ಟೋ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಹುಡುಗರು ಡಿಗ್ರಿ, ಡಬಲ್ ಡಿಗ್ರಿ ಮಾಡಿ ಕೆಲಸ ಇಲ್ದಿರ ಇದಾಗಿದ್ದಾರೆ. ಅವ್ರಿಗೆಲ್ಲ ಒಂದು ಸ್ವಲ್ಪ ಕೆಲಸದ ಬಗ್ಗೆ ಇದು ಮಾಡಿಕೊಟ್ರೆ ಭಾರಿ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ನಾವು ಹೇಳ್ಬೋದು ಸರ್. ಕೇಂದ್ರ ಸರ್ಕಾರದಿಂದ ದಕ್ಷಿಣದ ರಾಜ್ಯಗಳಿಗೆ, ಸೌತ್ ಸ್ಟೇಟ್ಗಳೇನಿದೆ ಅವಕ್ಕೆ ಅನ್ಯಾಯ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋ ಮಾತಿದೆ. ಹೌದು ಸರ್, ಅದು ನಿಜನೇ. ಅದು ಇನ್ನೂ ಅನುಕೂಲ ಮಾಡಿಕೊಡ್ಬೇಕು ನಮಗೆ. ನಮ್ಗೆ ಯಾವುದು ದಕ್ಷಿಣ ಭಾರತಕ್ಕಾಗಲಿ ಉತ್ತರ ಕರ್ನಾಟಕ ಆಗಲಿ ಇವಕ್ಕೆಲ್ಲ ಒಂದು ಸ್ವಲ್ಪ ತೊಂದರೆ ಇದೆ. ಅದು ಮಾಡಿಕೊಟ್ರೆ ಅನುಕೂಲ ಸರ್. ಸರ್, ನೀವೇನು ಹೇಳ್ತೀರಾ? ದಕ್ಷಿಣದ ಒಂದು ರಾಜ್ಯಗಳಿಗೆ ಏನಿದೆ, ಸೌತ್ ಸ್ಟೇಟ್ಸ್ಗಳಿಗೆ ನರೇಂದ್ರ ಮೋದಿ ಸರ್ಕಾರದಿಂದನೇ ಪರ್ಟಿಕ್ಯುಲರ್ಲಿ ಏನು ಒಂದು ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ಯಾವುದೇ ವ್ಯಾಲ್ಯೂ ಇಲ್ಲ ಸೌತ್ ರಾಜ್ಯಗಳಿಗೆ. ಸರ್, ಮುಂದೆ ಯಾರು ಬಂದರೂ ಸಿಗ್ಬೋದು ಅನಿಸುತ್ತೆ. ಅದಕ್ಕೆ ಪರಿಹಾರ ಸೌತಿಂದ ಒಂದು ಪ್ರಧಾನಿ ಆಗಲಿ ಅಂತನಾ, ಅಥವಾ ಅವರ ಒಂದು ನರೇಂದ್ರ ಮೋದಿ ಅವರ ಸರ್ಕಾರದಿಂದನೇ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸರ್, ಮಾಡ್ಬೋದು. ಇವರು ಯಾರು ಬರ್ತಾರೋ ಮುಂದೆ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಪ್ರಧಾನಿ ಮಾಡೋ ಇದು ಅರ್ಹತೆ ಇದೆ ಸರ್, ಆಯ್ಕೆ ಮಾಡ್ತಾರೆ. ಸರ್, ಅದು ಇಷ್ಟು ವರ್ಷಗಳಾದ್ರೂ ಕೂಡ ದಕ್ಷಿಣದ ಸ್ಟೇಟ್ಗಳಿಗೆ ಏನು ಒಂದು ಬೆಲೆ ಸಿಗದೇ ಇರುವಂಥದ್ದು ಏನು ಹೇಳ್ತೀರಾ? ಸರ್, ಇದು ಜನಗಳು ತೀರ್ಮಾನ ಮಾಡಬೇಕು ಸರ್. ಜನಗಳು ಅವತ್ತಿಂದ ಯಾರು ಒಳ್ಳೆ ಕೆಲಸ ಮಾಡ್ಕೊಂಬಂದು 10 ವರ್ಷದಿಂದ ಆಗಲಿ 40 ವರ್ಷದಿಂದ ಆಗಲಿ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಮತ ಕೊಡೋದಂತೂ ಗ್ಯಾರಂಟಿ ಸರ್. ಸರ್, ಈಗ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಲೋಕಸಭೆಗಾಗಿ ಅದಕ್ಕೆ ನಮಗೆ ಗೊತ್ತಿಲ್ಲ ಸರ್. ನೀವೇನು ಹೇಳ್ತೀರಾ? ಅದಕ್ಕೆ ಅಷ್ಟೇ ಗೊತ್ತಿಲ್ಲ ಸರ್ ನಮ್ಗೆ. ಅದು ಮೈತ್ರಿ ಬಗ್ಗೆ ಅವ್ರವ್ರು ಅದು ಮೈತ್ರಿ ಬಗ್ಗೆ ಅದು ನಮ್ಗೆ ಸಕ್ಸಸ್ ಆಗ್ಬೋದು ಅಂತೀರಾ? ಆದರೂ ಆಗ್ಬೋದು, ಆಗದೇ ಇರ್ಬೋದು ಸರ್, ಅದು ನಮಗೆ ಗೊತ್ತಿಲ್ಲ. ಸರ್, ನೀವೇನು ಹೇಳ್ತೀರಾ? BJP ಮತ್ತು JDS ಕಾರಣಕ್ಕೂ ಸಕ್ಸಸ್ ಆಗಲ್ಲ ಸರ್. ಕರ್ನಾಟಕದಲ್ಲಿ BJP ಮತ್ತು JDS ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಪಕ್ಷದಲ್ಲೇ ನೀವೇ ನೋಡ್ತಾ ಇದ್ದೀವಿ, ನಾವೇ ಮೀಡಿಯಾದಗಳೆಲ್ಲ ನೋಡ್ತಾ ಇದ್ದೀವಿ. ಇವಾಗ ಎಲ್ಲ ಅವರವರೇನೆ ಒಳ ಜಗಳ ಇದಾಗಿದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಮೈತ್ರಿ ಉದ್ಧಾರ ಆಗಲ್ಲ. ಅದು BJP ಮತ್ತು JDS ಮೈತ್ರಿ ಆಗೋ ಚಾನ್ಸೇ ಇಲ್ಲ, ಆಗೋದು ಇಲ್ಲ. ಅದಕ್ಕೆ ಜನನೂ ಒಪ್ಪಲ್ಲ. ಅವ್ರಿಗೆ ಮೈತ್ರಿ ಬೇಡವಾಗಿತ್ತು ಅಂತ. ಹಾಗಿದ್ರೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಬೋದಾ ಲೋಕಸಭೆ ಚುನಾವಣೆಯಲ್ಲಿ? ಗೆಲ್ಬೋದು ಸರ್. ಯಾಕೆಂದರೆ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ಜನಪರ ಕೆಲಸಗಳು ಮಾಡ್ತಾಯಿದ್ದಾರೆ. ಇವಾಗ ಮಧ್ಯಮ ವರ್ಗದವ್ರಿಗೆಲ್ಲ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು ಬಂದು. ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಒಂದು ಸ್ವಲ್ಪ ಓದ್ಕಿದ್ದಕ್ಕಿಂತ ಹೆಚ್ಚು ಸೀಟು ಗೆಲ್ಲೋ ಸಾಧ್ಯತೆ ಇದೆ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂಥದ್ದು, ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥದ್ದು, ಏನು ಹೇಳ್ತೀರಾ? ಸರ್, ಪರವಾಗಿಲ್ಲ, ಅವರು ಚೆನ್ನಾಗಿ ಕೆಲಸಗಳು ಮಾಡ್ತಾಯಿದ್ದಾರೆ. ಏನು ಅದೇನಿಲ್ಲ, ಜನಗಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಚೆನ್ನಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಏನು ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಸರ್. ಅವರು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು, ಮಾಡ್ತಾಯಿದ್ದಾರೆ. ಅನುಕೂಲ ಇದೆ ಅಂತೀರಾ ಜನಕ್ಕೆ?
ಇದೆ ಅನುಕೂಲ, ಬಸ್ ಎಲ್ಲ ಫ್ರೀ ಇದೆ. ಬಸ್ ಸರ್ ಹೇಳಿ ಏನು ಹೇಳ್ತೀರಾ? ಸರ್ ಇದು ನೀವು ಅವರು ಮಾಡಿದ ಒಳ್ಳೆ ಕೆಲಸನೇ ಇಲ್ಲ ಅಂತಲ್ಲ, ಆದರೆ ಇವರು ಸ್ಟೂಡೆಂಟ್ಗಳಿಗೆ ಮತ್ತು 60 ವರ್ಷದ ಮೇಲಿರೋ ವ್ಯಕ್ತಿಗಳು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಸರ್. ಯುವಕರು ಇವತ್ತು ಏನಾಗಿದ್ದಾರೆ ಅಂದರೆ ಆ 2,000 ರೂಪಾಯಿ ತಾಯಿ ತಂದ್ಕೊಟ್ಟು ತಾಯಿಗೆ ಬಂದಾಗ ಮಕ್ಕಳು ಕೆಲ್ಸಗಳಿಗೆ ಹೋಗಲ್ಲ, ತಾಯಿ ಹತ್ರ ಹಿಂಸೆ ಮಾಡಿ ದುಡ್ಡು ಕಿತ್ಕೊತಾರೆ, ಕುಡಿಯೋ ಚಟ ಹಿಂಗೆ ಮಾಡಿ. ಇದು ತುಂಬ ಅನ್ಯಾಯ ಸರ್. 60 ವರ್ಷದ ಹಿರಿಕರು ಕೊಡ್ಬೋದಾಗಿತ್ತು, ವಯಸ್ಸಾದ ಮುದುಕರು ಕೊಡ್ಬೋದಾಗಿತ್ತು. ಆಮೇಲೆ ತಿರ್ಗಾ ಈ ಕಾಲೇಜ್ ಸ್ಟೂಡೆಂಟ್ಗಳಿಗೆ ನೀವು ಫ್ರೀ ಮಾಡ್ಬೋದಾಗಿತ್ತು, ಸ್ಕೂಲ್ಗಳಿಗೆ ಫ್ರೀ ಮಾಡ್ಬೋದಾಗಿತ್ತು, ತುಂಬ ಅನುಕೂಲ ಇತ್ತು. ಆದರೂ ಸಹ ಇದು ಮಾಡಿರೋದು ಸ್ವಲ್ಪ ನಮಗೆ ಬೇಜಾರ ಸರ್. ಇವಾಗಿನ ಯುವಕರು ದುಡ್ಕೊಂಡು ತಿನ್ಬೋದಾಗಿತ್ತು, ತಪ್ಪೇನಿರಲಿಲ್ಲ. ಅನುಕೂಲ ಇಲ್ವಾ ಸರ್ ಹಾಗಿದ್ರೆ ಈ ಯೋಜನೆಗಳಿಂದ, ಅಥವಾ ತಲುಪ್ತಾ ಇಲ್ವಾ? ತಲುಪ್ತಾ ಇದೆ, ಇಲ್ಲ ಅಂತಲ್ಲ, ಅನುಕೂಲ ಇದೆ, ಇಲ್ಲ ಅಂತಲ್ಲ. ಇದನ್ನು ಮಾಡ್ಬೋದಾಗಿತ್ತು, 60 ವರ್ಷದ ಮೇಲ್ಪಟ್ಟ ಹಿರಿಕರಿಗೆ ಮಾಡ್ಬೋದಾಗಿತ್ತು, ಸ್ಟೂಡೆಂಟ್ಗಳು ಮಾಡ್ಬೋದಾಗಿತ್ತು. ಆದರೂ ಸಹ ನಮ್ಮ ಬ್ಯಾಟರಾಯನಪುರದ ಮಾನ್ಯ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಇಲ್ಲಿ ಬ್ಯಾಟರಾಯನಪುರದ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಸರ್ ನೀವೇನು ಹೇಳ್ತೀರಾ? ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇಲ್ಲ ಸರ್, ಆ ಥರ ಏನು ಅನಿಸಲ್ಲ. ಯಾಕೆಂದರೆ ಇವಾಗ ಬಡ ಜನಗಳು, ಮಧ್ಯಮ ವರ್ಗದವರು ತುಂಬ ಇದ್ದಾರೆ. ಅವತ್ತೇ ದುಡಿದು ಅವತ್ತೇ ತಿನ್ನೋವಂಥ ಜನಗಳಿಗೆ ಕಾಂಗ್ರೆಸ್ ಸರ್ಕಾರ ತುಂಬ ಒಳ್ಳೆಯ ಕೆಲಸ ಮಾಡಿದೆ, ಒಳ್ಳೆಯ ಆಡಳಿತ ಕೊಡ್ತಾಯಿದೆ. ಈ ಲೋಕಸಭಾ ಚುನಾವಣೆ ಬಳಿಕ ಈ ಯೋಜನೆಗಳು, ಉಚಿತ ಯೋಜನೆಗಳು ಉಳಿಯಲ್ಲ ಅಂತ ಹೇಳ್ತಾರೆ. ಇನ್ನೊಂದು, ಇದರಿಂದನೇ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಇರೋವರೆಗೂ ಆಗ ಚಾನ್ಸ್ ಇಲ್ಲ ಸರ್. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇರೋವರೆಗೂ ಈ ಗ್ಯಾರಂಟಿ ಯೋಜನೆ ಏನಿದೆ 5 ವರ್ಷ ಮುಂದುವರಿತದೆ. ಆ ನಂತರ ಜನಗಳ ತೀರ್ಮಾನ ಹೇಗಿದೆ ನೋಡ್ಕೊಂಡು ಆ ನಂತರನೂ ಮುಂದುವರಿಬೋದು, ಇಲ್ಲ ಸ್ಟಾಪ್ ಆಗ್ಬೋದು. 5 ವರ್ಷ ಅಂತೂ ಗ್ಯಾರಂಟಿ ಇರ್ತದೆ ಅನ್ನೋ ಗ್ಯಾರಂಟಿ ಭರವಸೆ ನಮಗಿದೆ. ಯೋಜನೆಗಳು 5 ವರ್ಷ ಇರುತ್ತೆ ಅಂದರೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತೀರಾ, ಅಥವಾ ಆಗಬೇಕು ಅಂತೀರಾ, ಹೇಗೆ? 5 ವರ್ಷ ಇದ್ದರೆ ಒಳ್ಳೆಯದೇ ಸರ್. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಮಧ್ಯಮ ವರ್ಗದವ್ರಿಗೆ ಮತ್ತು ಮಿಡ್ಲ್ ಕ್ಲಾಸ್ಗಳಿಗೆ, ನಮ್ಮಂಥವ್ರಿಗೆ ಸಿದ್ದರಾಮಯ್ಯವರು ಅನುಕೂಲ ಮಾಡ್ತಾಯಿದ್ದಾರೆ. ಅವರಿದ್ದರೆ ಒಳ್ಳೆಯದು 5 ವರ್ಷ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶ ಕೊಡಬೇಕಾ ಮುಖ್ಯಮಂತ್ರಿ? ಸಿದ್ದರಾಮಯ್ಯ ಅವರೇ ಪರವಾಗಿಲ್ಲ ಸರ್, ಅವರೇ ಮುಂದುವರೆದೇ ಪರವಾಗಿಲ್ಲ. ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಕಾರ್ಯ ಚೆನ್ನಾಗಾಗಿದೆ. ಕೃಷ್ಣ ಬೈರೇಗೌಡರು ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಮಾತಿಲ್ಲ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್, ಅಷ್ಟೇ. ತಾವೇನು ಹೇಳ್ತೀರಾ ಸರ್ ಈ ಒಂದು ಕ್ಷೇತ್ರದ ಬಗ್ಗೆ? ಸರ್, ನಮ್ಮ ಕ್ಷೇತ್ರಕ್ಕೆ ಕೃಷ್ಣ ಬೈರೇಗೌಡರು ಅಂತ ಒಬ್ಬ ಸಚಿವರು ಸಿಕ್ಕವ್ರು ಅಂದರೆ ಅದು ನಮ್ಮ ಪುಣ್ಯ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಅವ್ರ ಮನೆ ಬಾಗಿಲಿಗೆ ಹೋದಾಗ ಅದೇ ಥರ ಸ್ಪಂದನೆ ಕೊಡ್ತಾರೆ. ಮತ್ತು ಏನೇ ಇದ್ರೂ ಅಲ್ಲೇ ಆ ಕ್ಷಣದಲ್ಲೇ ಪರಿಹಾರ ಇದ್ದರೆ ಆ ಕ್ಷಣದಲ್ಲೇ ಅಲ್ಲೇ ಪರಿಹಾರನೂ ಮಾಡಿಕೊಡ್ತಾರೆ. ಕೃಷ್ಣ ಬೈರೇಗೌಡರು ಒಳ್ಳೆ ಸಚಿವರಾಗಿ ಒಳ್ಳೆ ಆಡಳಿತ ಕೊಡ್ತಾಯಿದ್ದಾರೆ. ಬ್ಯಾಟರಾಯನಪುರ ಕ್ಷೇತ್ರಕ್ಕೆ 4 ಬಾರಿ ಸತತವಾಗಿ 4 ಬಾರಿ ನಾವು ಗೆಲ್ಸ್ಕೊಂಬಂದಿದ್ದೀವಿ ಅವ್ರನ್ನ. ಹಂಗಾಗಿ ಅವರು ಏನೇ ಇದು ಮಾಡಿದ್ರು ನಾವು ಹೋಗಿಷ್ಟು ನಮ್ಮ ಕ್ಷೇತ್ರದ ಜನ ಏನೇ ಇರಲಿ, ಕಷ್ಟ ಸುಖ ಎಲ್ಲದಕ್ಕೂ ಭಾಗಿಯಾಗ್ತಾರೆ ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಒಂದು ಮತದಾರರ ಅಥವಾ ಜನರ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.